ಕಾಂಗ್ರೆಸ್ನಲ್ಲಿ ಕಡಿಮೆಯಾಗಿದ್ಯಾ ಟಗರು ಹವಾ? ಸಿಎಂ ಸಿದ್ದರಾಮಯ್ಯಗೆ ಇದು ಆಘಾತ ತರಿಸುವಂತಹ ಸ್ಟೋರಿ. ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಸಿಎಂಗೆ ಅಚ್ಚರಿ. ಕಾಂಗ್ರೆಸ್ನಲ್ಲಿ ಕಡಿಮೆಯಾಗಿದ್ಯಾ ಟಗರು ಹವಾ? ಸಿಎಂ ಸಿದ್ದರಾಮಯ್ಯಗೆ ಇದು ಅಚ್ಚರಿ ತರಿಸುವಂತಹ ಸ್ಟೋರಿ. ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲೇ ಸಿಎಂಗೆ ಅಚ್ಚರಿ. ಸಿದ್ದರಾಮಯ್ಯಗೆ ಮಹಾ ಹಿನ್ನಡೆಯ ಮುನ್ಸೂಚನೆ, ಪ್ರಶ್ನಾರ್ಥಕ ಚಿಹ್ನೆ. ವೇದಿಕೆ ಮೇಲೆಯೇ ಸಿಎಂ ಸಿದ್ದುಗೆ ಮಹಾ ಮುಜುಗರ. ಇದು ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಸಿದ್ದರಾಮಯ್ಯ ಅವರಿಗೆ ಮುಜುಗರ ಎದುರಾಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಹವಾ ಸ್ವಲ್ಪ ಕಡಿಮೆಯಾಗಿದೆಯಾ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಹವಾ ಕಾಂಗ್ರೆಸ್ನಲ್ಲಿ ಕಡಿಮೆಯಾಗಿದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಆಘಾತ ತರಿಸುವಂತಹ ಸ್ಟೋರಿ ಇದಾಗಿದೆ. ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೀತಾ ಇತ್ತು. ಆ ಸಮಾವೇಶದಲ್ಲಿ ನೀವು ನೋಡ್ತಾ ಇದ್ದೀರಾ ಜನಸಂಖ್ಯೆಗಳು ಎಷ್ಟು ಇಳಿತ ಕಂಡು ಬಂದಿದೆ ಅಂತ ಹೇಳಿ. ಕುರ್ಚಿಲಿ ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ, ಯಾರೂ ಕೂಡ ಇಲ್ಲ. ಸಿದ್ದರಾಮಯ್ಯಗೆ ಮಹಾ ಹಿನ್ನಡೆಯ ಮುನ್ಸೂಚನೆ ಅಂತಾನೆ ಹೇಳ್ಬಹುದು. ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಮಹಾ ಮುಜುಗರ ತಂದೊಡ್ಡಿದೆ. ನೀವು ನೋಡ್ತಾ ಇದ್ದೀರಾ, ಖಾಲಿ ಕುರ್ಚಿಗಳಿಂದ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ರು. ಆ ಒಂದು ಸಮಾವೇಶದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲ. ಎಲ್ಲಾ ಮಹಾಜನತೆ ಕೂಡ ಮನೆಗೆ ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಹಾ ಮುಜುಗರ ತಂದಿದೆ. ಇದು ಸಿದ್ದರಾಮಯ್ಯ ಅವರ ಭಾಷಣವನ್ನ ಕೇಳಲಿಕ್ಕೆ ಬೆರಳೆಣಿಕೆಯ ಜನ ಮಾತ್ರ ಬಂದಿದ್ದಾರೆ. ಇದು ರಾಜಕೀಯದ ಷಡ್ಯಂತ್ರವಾ, ಅಥವಾ ಸಿದ್ದರಾಮಯ್ಯ ಅವರ ಹವಾ ಮುಗ್ದು ಹೋಯ್ತಾ, ಅಥವಾ ಸಿದ್ದರಾಮಯ್ಯ ಅವರ ಭಾಷಣವನ್ನ ಕೇಳಲಿಕ್ಕೆ ಯಾರೂ ಇಲ್ಲವೇ ಎನ್ನುವಂತಹ ಮೂರು ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಈಡಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಕಡೆಗಣಿಸಿಬಿಟ್ರ ಕೈ ಕಾರ್ಯಕರ್ತರು. ಹಾಗಾದ್ರೆ ದೇವನಹಳ್ಳಿಯಲ್ಲಿ ನಡೆದಂತಹ ಸಮಾವೇಶಕ್ಕೆ ಸಿದ್ದು ಅವರಿಗೆ ಮುಜುಗರ ಆಗಿದೆ. ಸಿದ್ದು ಭಾಷಣ ಶುರುವಿಗೂ ಮೊದಲೇ ಕುರ್ಚಿಗಳು ಖಾಲಿ. ಡಿಕೆ ಶಿವಕುಮಾರ್, ಜಮೀರ್, ಮಹದೇವಪ್ಪ, ಮುನಿಯಪ್ಪ ಇದ್ದಂತಹ ವೇದಿಕೆ. ಸಿದ್ದು ಭಾಷಣಕ್ಕೂ ಮುನ್ನವೇ ಕಾರ್ಯಕ್ರಮದಿಂದ ಹೊರ ನಡೆದಂತಹ ಜನ 2 ವರ್ಷದ ಸಾಧನಾ ಸಮಾವೇಶದಲ್ಲೇ ಡಿಸಿಎಂಗೆ ಮುಜುಗರ. ಎಸ್, ಸಿಎಂ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿಬಿಟ್ರ ಮತದಾರರು, ಅಥವಾ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿಬಿಟ್ರ ಕೈ ಕಾರ್ಯಕರ್ತರು ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಯಾಕಂದ್ರೆ ಇರೋ ಒಂದು ಸಿಎಂ ಸೀಟಿಗೆ ತಾಮುಂದು ಅಂತ ಹೇಳಿ ಕಚ್ಚಾಟವನ್ನ ನಡೆಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಕೂರ್ಚಿ ವಿಚಾರ ಈಗ ಸದ್ಯ ತಣ್ಣಗಾಗಿದೆ. ಸಿಎಂ ಕೂರ್ಚಿ ವಿಚಾರ ಆದ್ರೆ ಅದು ಬೂದಿ ಮುಚ್ಚಿದ ಕೆಂಡದ ತರ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಕೂರ್ಚಿಗೆ, ಅಂದ್ರೆ ಸಿಎಂ ಕೂರ್ಚಿಗೆ ಡಿಕೆ ಶಿವಕುಮಾರ್ ಕೂಡ ಕಣ್ಣಿಟ್ಟಿದ್ದಾರೆ, ಹಲವಾರು ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕೆ ಮುಜುಗರವಾಗಿದೆ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡಾಗ್ತಾ ಇದೆ. ದೇವನಹಳ್ಳಿಯಲ್ಲಿ ನಡೆದಂತಹ ಸಮಾವೇಶ ಇದಾಗಿತ್ತು. ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗಿದೆ. ಸಿದ್ದರಾಮಯ್ಯ ಅವರ ಭಾಷಣ ಶುರುವಾಗುವ ಮೊದಲೇ ಕುರ್ಚಿಗಳೆಲ್ಲವೂ ಖಾಲಿಯಾಗಿದ್ರು. ಡಿಕೆ ಶಿವಕುಮಾರ್, ಜಮೀರ್, ಮಹದೇವಪ್ಪ, ಮುನಿಯಪ್ಪ ಇದ್ದಂತಹ ವೇದಿಕೆ ಇದಾಗಿತ್ತು. 2 ವರ್ಷಗಳ ಸಾಧನಾ ಸಮಾವೇಶದಲ್ಲಿ ಡಿಸಿಎಂ ಹಾಗೂ ಸಿಎಂಗೆ ಮುಜುಗರ ತಂದೊಡ್ಡಿದೆ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವರ ಭಾಷಣಕ್ಕೆ ಬರುವಂತಹ ಜನರ ಸಂಖ್ಯೆಯನ್ನ ಈ ಹಿಂದೆಯೇ ನಾವು ನೋಡಿದ್ದೇವೆ. ಜನಸಾಗರಗಳು ಇರ್ತಿತ್ತು. ಈಗ ಸಿದ್ದರಾಮಯ್ಯ ಅವರ ಭಾಷಣವನ್ನ ಕೇಳಲಿಕ್ಕೆ ಯಾರಿಗೂ ಕೂಡ ಮನಸ್ಸಿಲ್ವಾ ಎನ್ನುವಂತಹ ಪ್ರಶ್ನೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯ ಅವರು ಈ ಹಿಂದೆ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಆಗಿತ್ತೋ ಅದಕ್ಕೆ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಮೊದಲು ಹೇಳಿ, ಅದಾದ ಮೇಲೆ ಯೂಟರ್ನ್ ಹೊಡೆದು ನಾನು ಹೇಳಿದ್ದು ಈಗ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ ಅನ್ನುವಂಥದ್ದು ವಿಚಾರವೇ ಜನರಿಗೆ ಅದು ಬೇಜಾರಾಯ್ತಾ ಎನ್ನುವಂತಹ ಪ್ರಶ್ನೆ
ಈಗ ಉದ್ಭವ ಆಗಿದೆ. ಮತ್ತೊಂದು ಏನು ಅಂತಂದ್ರೆ, ಕೂರ್ಚಿ ಕಚ್ಚಾಟದಲ್ಲಿ ಕೈ ಕಾರ್ಯಕರ್ತರು ಎರಡು ಪಾಲಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ. ಅಂದ್ರೆ ಕೈ ಕಾರ್ಯಕರ್ತರು ಒಗ್ಗಟ್ಟನ್ನ ತೋರಿಸ್ತಾ ಇಲ್ವಾ? ಸಿಎಂ ಸಿದ್ದರಾಮಯ್ಯ ಅವರ ಭಾಷಣಕ್ಕೆ ಯಾಕೆ ಹೀಗೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ನ ಸಾಧನಾ ಸಮಾವೇಶ ಇದು. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ, 2 ವರ್ಷಗಳನ್ನ ಪೂರೈಕೆ ಮಾಡಿದೆ. ತಮ್ಮ ಒಂದು ಸರ್ಕಾರದ ಅವಧಿಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಜನಸಾಮಾನ್ಯರಿಗೆ ಎನ್ನುವಂತಹ ವಿಚಾರವನ್ನ ಚರ್ಚೆ ಮಾಡುವಂತಹ ವೇದಿಕೆ ಇದು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡುವಂತಹ ವೇದಿಕೆ ಇದು. ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದೇನು ಮಾಡಿದೆ, ಏನೆಲ್ಲ ಬಿಟ್ಟಿದೆ ಎನ್ನುವಂತಹ ವಿಚಾರವನ್ನ ಮಾತನಾಡುವಂತಹ ಸಭೆ ಇದು. ಸಿಎಂ ಸಿದ್ದರಾಮಯ್ಯ ಅವರ ಭಾಷಣಕ್ಕೆ ಎಳ್ಳ ಕಾಸಿನಷ್ಟು ಕೂಡ ಬೆಲೆ ಇಲ್ಲ ಅಂತಂದ್ರೆ ಹೇಗೆ? ವೇದಿಕೆಯ ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಮಹಾ ಮುಜುಗರ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅದೇ ವೇದಿಕೆಯಲ್ಲಿದ್ದರು, ಜಮೀರ್ ಅಹಮದ್ ಖಾನ್ ಅದೇ ವೇದಿಕೆಯಲ್ಲಿದ್ದರು, ಮಹದೇವಪ್ಪ ಅದೇ ವೇದಿಕೆಯಲ್ಲಿದ್ದರು, ಮುನಿಯಪ್ಪ ಅದೇ ವೇದಿಕೆಯಲ್ಲಿದ್ದರು. ಸಿಎಂ ಸಿದ್ದರಾಮಯ್ಯ ಭಾಷಣ ಯಾವಾಗ ಶುರುವಾಯಿತೋ ಅದು ಅಷ್ಟೊಂದಾಗಲೇ ಜನರೆಲ್ಲ ಎದ್ದು ಹೋಗಿದ್ರು. ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕಾಗಿ ನಮಗೆ ಸಿಕ್ಕಿಲ್ಲ ಅಂತ ಎದ್ದು ಹೋದ್ರ, ಅಥವಾ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಜನಸಂಖ್ಯೆಗೆ ಯಾಕೆ ಅಷ್ಟು ಕಮ್ಮಿ ಬೀಳ್ತಾ ಇದೆ? ಜನರೆಲ್ಲ ಎಲ್ಲಿ ಹೋದ್ರು? ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಆಗಿ ಮುನ್ಸ್ಕೊಂಡ್ಬಿಟ್ರ? ಹಾಗಾದ್ರೆ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡಾಗ್ತಾ ಇದೆ. ಮೊದಲು ಸಿಎಂ ಭಾಷಣ ಕೇಳೋದಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ಲಕ್ಷ ಲಕ್ಷ ಜನರು ಬರ್ತಾ ಇದ್ರು. ಸಿದ್ದು ವೇದಿಕೆಗೆ ಬಂದ್ರೆ ಮೊಳಗುತ್ತಿತ್ತು ಸಿಡಿಲಂಥ ಜೈಕಾರ. ಸಿದ್ದರಾಮಯ್ಯ ಮಾತನಾಡಿದ್ರೆ ಸಾಕು, ಹೌದು ಹುಲಿಯಾ ಅಂತ ಹೇಳ್ತಾ ಇದ್ದಂತಹ ಫ್ಯಾನ್ಸ್. ಸಿದ್ದರಾಮಯ್ಯನವರ ಒಂದೊಂದು ಡೈಲಾಗ್ ಕೂಡ ಶಿಳ್ಳೆಗಳು, ಸೀಟಿಗಳು ಹೊಡಿತಾ ಇದ್ದಂತಹ ಜನ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದ್ರೆ ಫ್ಯಾನ್ಸ್ಗೆ ಅದೊಂಥರ ಕರುಣಾನಂದ. ಮೋದಿ ಹೆಸರೇಳಿ ಸ್ಟೇಜ್ ಗದ್ದುಗೆ ಏರಿದ್ರೆ ಲಕ್ಷ ಲಕ್ಷ ಕೈ ಫ್ಯಾನ್ಸ್ ಹರ್ಷೋದ್ಗಾರ ಮಾಡ್ತಾ ಇದ್ರು. ಮಾತಿನಲ್ಲೇ ಬಿಜೆಪಿಯವರಿಗೆ ಗುದ್ದು ನೀಡುತ್ತಿದ್ದಂತಹ ಸಿಎಂ ಸಿದ್ದರಾಮಯ್ಯ ದಾವಣಗೆರೆಯ ಸಿದ್ದರಾಮೋತ್ಸವದಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ಆದ್ರೀಗ ಸಿದ್ದರಾಮಯ್ಯ ಭಾಷಣವನ್ನ ಕೇಳಲಿಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಕಾರಣ ಏನಾಗಿರ್ಬಹುದು? ಹೌದು ಹುಲಿಯಾ ಅನ್ನೋಕ್ಕೂ ಇಲ್ವೇ ಇಲ್ಲ ಫ್ಯಾನ್ಸ್. ಸಿದ್ದು ಭಾಷಣ ಕೇಳೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವಾ ಕಾರ್ಯಕರ್ತರು? ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಸಭೆಗೆ ಬರ್ತಾ ಇಲ್ಲ ಜನ. ಸಿದ್ದರಾಮಯ್ಯ ಭಾಷಣ ಕೇಳೋಕೆ ಜನ ನಿರುತ್ಸಾಹ ತೋರಿಸಿದ್ದು ಯಾಕೆ? ಎಸ್, ಸಿಎಂ ಸಿದ್ದರಾಮಯ್ಯ ಅವರ ಭಾಷಣವನ್ನ ಕೇಳಲಿಕ್ಕೆ ಜನಸಾಗರಗಳೇ ಬರ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರ ಭಾಷಣವನ್ನ ಮಾಡಬೇಕಾದ್ರೆ, ಭಾಷಣವನ್ನ ಕೇಳಬೇಕಾಗಿದ್ರೆ ಹೌದು ಹುಲಿಯಾ ಅಂತೆಲ್ಲ ಹೇಳ್ತಾ ಇದ್ರು. ಎಸ್, ಇದ್ರ ಬಗ್ಗೆ ಮುನಿಯಪ್ಪ ಅವ್ರು ಏನ್ ಹೇಳಿದ್ದಾರೆ, ಅವ್ರ ಬೈಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವರ್ಷಗಳ ಸಾಧನಾ ಸಮಾವೇಶವನ್ನು ಮೊಟ್ಟ ಮೊದಲನೇ ಜಿಲ್ಲೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಉಪಸ್ಥಿತರಿದ್ದು ಇವತ್ತು ಅವರ ಉದ್ಘಾಟನೆಯನ್ನು ಮಾಡಿದ್ದಾರೆ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವು ದಾಖಲಿಸಿದ ಮೇಲೆ, ರಾಜ್ಯದ ಅಧಿಕಾರಿ ಚುಕ್ಕಾಣಿ ಹಿಡಿದ ಮೇಲೆ ಅವರು ಈ 2 ವರ್ಷವನ್ನು ಇನ್ನೇನು 15 ದಿನದಲ್ಲಿ ಪೂರ್ತಿ ಮಾಡೋರಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಮತ್ತು ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಜೊತೆಗೆ ಅವರು ಹೇಳಿದರು 5 kg ಜೊತೆಗೆ 5 kg ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಸ್ವಲ್ಪ ತಡ ಆಯಿತು, ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಮವಾಗಿ ಹಣವನ್ನು ಕೊಟ್ಟರು. ಈಗ 2 ತಿಂಗಳಿಂದ 5 kg ಜೊತೆಗೆ 5 kg ಅಕ್ಕಿಯನ್ನು ಕೊಟ್ಟು ನುಡಿದಂತೆ ನಡೆದಿದ್ದಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ
ಸರ್ಕಾರ ಎಲ್ಲ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಮಾಡ್ಕೊಂಡ್ಬಂದಿದೆ. ಕರ್ನಾಟಕ ಸರ್ಕಾರ 2 ವರ್ಷಗಳ ಸಾಧನಾ ಸಮಾವೇಶವನ್ನು ಮೊಟ್ಟ ಮೊದಲನೇ ಜಿಲ್ಲೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಉಪಸ್ಥಿತರಿದ್ದು ಇವತ್ತು ಅವರ ಉದ್ಘಾಟನೆಯನ್ನು ಮಾಡಿದ್ದಾರೆ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವು ದಾಖಲಿಸಿದ ಮೇಲೆ ರಾಜ್ಯದ ಅಧಿಕಾರಿ ಚುಕ್ಕಾಣಿ ಹಿಡಿದ ಮೇಲೆ ಅವರು ಈ 2 ವರ್ಷವನ್ನು ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ದೇವನಹಳ್ಳಿಯ ರಿಪೋರ್ಟರ್ ಮಹೇಶ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಎಸ್ ಮಹೇಶ್ ಅವರ ಸಂಪರ್ಕ ಸಿಗ್ತಾ ಇಲ್ಲ, ಮತ್ತೆ ಜಾಯಿನ್ ಆಗ್ತಾರೆ. ಸಿದ್ದರಾಮಯ್ಯ ಅವರ ಒಂದು ಸಭೆಗೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಳೋಕೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರೆ ಒಂಥರ ಸ್ಟೇಜೇ ಮೊಳಗ್ತಾ ಇತ್ತು. ಜೈಕಾರಗಳನ್ನ ನೀವು ಕೇಳಿರ್ತೀರಾ, ಸಿಎಂ ಸಿದ್ದರಾಮಯ್ಯಗೆ ಜೈ ಅಂತ ಹೇಳಿ ಜೈಕಾರವನ್ನು ಹಾಕ್ತಾ ಇದ್ರು. ಆದ್ರೆ ದೇವನಹಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಜೈಕಾರವಿಲ್ಲ, ಯಾವುದೇ ಕೂಗಾಟ ಅರಚಾಟವಲ್ಲ, ಶಾಂತಯುತವಾಗಿ ಸಭೆ ನಡೆದಿದೆ. ಶಾಂತಯುತವಾಗಿ ಸಭೆ ನಡೀಲಿಕ್ಕೆ ಕಾರಣ ಜನರೇ ಇಲ್ಲ ಅಲ್ಲಿ. ಜನಗಳನ್ನ ಸೇರಿಸುವಂತ ಹೇಳಿ ಜನಗಳನ್ನ ಸೇರಿಸುವಂತವರು ಕೈ ಕೊಟ್ಬಿಟ್ರ ಸಿದ್ದರಾಮಯ್ಯ ಅವರಿಗೆ ಅಂತ. ಜನಗಳನ್ನ ಸೇರಿಸ್ತಾ ಇದ್ದಂತಹ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಿಲ್ವೇ? ಸಿಎಂ ಸಿದ್ದರಾಮಯ್ಯ ಅವರನ್ನ ಕೈ ನಾಯಕರೇ ದೂರವಿಟ್ರ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರೆ ಸಾಕು ಹೌದು ಹುಲಿಯಾ ಅಂತ ಹೇಳ್ತಿದ್ದಂತಹ ಫ್ಯಾನ್ಸು ಇವಾಗ ಗಾಬ್ ಚುಪ್ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಭಾಷಣವನ್ನ ಕೇಳಲಿಕ್ಕೆ ಜನಗಳು ಬರ್ತಾ ಇಲ್ಲ. ನಿನ್ನೆ ಮೊನ್ನೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೂ ಕೂಡ ಒಂದಿಷ್ಟು ಜನರು ಬಂದಿದ್ರು, ಕಾಲಿಡೋಕ್ಕೂ ಕೂಡ ಜಾಗವಿರ್ತಾ ಇರಲಿಲ್ಲ. ಆದರೆ ದೇವನಹಳ್ಳಿಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಖಾಲಿ ಚೇರ್ಗಳೇ ಕಾಣ್ತಾ ಇತ್ತು. ಸಿದ್ದರಾಮಯ್ಯ ಭಾಷಣವನ್ನ ಕೇಳಲಿಕ್ಕೆ ಯಾರು ಬರ್ತಾ ಇಲ್ಲ. ಇದೇನಾದರೂ ದಾಟದ ಒಂದು ವಿಚಾರವಾ ಅಂತ ಹೇಳಿ ಈಗ ಪ್ರಶ್ನೆ ಮೂಡಿದೆ. ಆ ಬಣ ಈ ಬಣ, ನಾನು ಸಿದ್ದು ಬಣ, ನಿಮ್ DK ಶಿವಕುಮಾರ್ ಬಣ ಅಂತ ಹೇಳ್ಬಿಟ್ಟು ಬಡಿದಾಟದಲ್ಲಿ ಎದ್ದು ಹೋದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡಿದೆ.